ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಮಂಡೇ ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಡೈಲಿ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗು, ಪೂಜೆ ಮಾಡೋದು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಅವಲಕ್ಕಿ ಬಾತ್ ಮಾಡ್ತಾಯಿದ್ದೀನಿ. ಲಂಚ್ಗೋಸ್ಕರ ಅಂದ್ಬಿಟ್ಟು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ಅನ್ನ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಪಾಲಕ್ ದಾಲ್ ಬಂದುಬಿಟ್ಟು ತೊಗರಿಬೇಳೆ, ಪಾಲಕ್ಕು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮಟೊ, ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ, ಉಪ್ಪೆಲ್ಲ ಹಾಕಿ ಇಟ್ಬಿಡ್ತೀನಿ. ನೀರು ಹಾಕಿ ಒಂದು 4 ವಿಸಿಲ್ ಬೇಯಿಸ್ಕೊಂಡ್ಬಿಡ್ತೀನಿ. ಇನ್ನು ಬೇಯಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಬಸ್ಬಿಟ್ಟು ಈರುಳ್ಳಿ, ಎಣ್ಣೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊತೀನಿ. ಇನ್ನು ಈ ಕಡೆ ಅವಲಕ್ಕಿ ಬಾತ್ಗೆ ಬಂದುಬಿಟ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ, ಕಡಲೆ ಬೀಜ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸ್ ಎಲ್ಲ ನಮಗೆ ಯಾವ ಥರ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಟೊಮಾಟೊನೂ ಸೇರಿಸ್ಕೊಂಡು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ, ಜೀರಿಗೆ ಹಾಕಿ ತರಿಯಾಗಿ ರುಬ್ಕೊಂಡು ಇದಕ್ಕೆ ಹಾಕ್ಕೊಂಡು ಅವಲಕ್ಕಿನ 10 ನಿಮಿಷ ಮುಂಚೆನೇ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ನಾವು ಚಿತ್ರಾನ್ನ ಎಲ್ಲ ಮಾಡ್ತೀವಿ ನೋಡಿ, ಮಸಾಲೆ ಚಿತ್ರಾನ್ನ ಅದೇ ಥರ ಇರುತ್ತೆ. ಅಂದರೆ ಅವಲಕ್ಕಿ ಸೇರಿಸ್ತೀವಿ ಅಷ್ಟೇ. ಇನ್ನು ಎಗ್ಗೆಲ್ಲ ಬೇಯಿಸಿಟ್ಟಿದ್ನಲ್ವ ಅದನ್ನೆಲ್ಲ ಸಿಪ್ಪೆ ತೆಗೆದು ಎತ್ತಿಡ್ತಾ ಇದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ಅವಲಕ್ಕಿ ಬಾತು ಮತ್ತು ಲಂಚ್ ಬಾಕ್ಸ್ಗೋಸ್ಕರ ಅಂದ್ಬಿಟ್ಟು ಅನ್ನ, ಪಾಲಕ್ ದಾಲ್ ಮಾಡಿಕೊಟ್ಟೆ. ಇನ್ನು ಬೇಯಿಸಿರೋ ಮೊಟ್ಟೆ ಮತ್ತು ಸೌತೆಕಾಯಿ ಎಲ್ಲ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ. ಇನ್ನು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಬಿಟ್ಟೆ. ನಾನು ಯಾವ ಥರ ಅಂದರೆ ಸ್ನಾನ ಮಾಡೋದಕ್ಕೆ ಮುಂಚೆನೇ ಅನ್ನಗೊಂದು ಸೈಡು, ಸಾಂಬಾರ್ಗೊಂದು ಸೈಡು ರೆಡಿ ಮಾಡಿ ಇಟ್ಬಿಡ್ತೀನಿ. ನಾವೊಂದು 10 ನಿಮಿಷ ಸ್ನಾನ ಮಾಡೋಷ್ಟರಲ್ಲಿ ಈ ಕಡೆ ಅನ್ನನೂ ಬೆಂದೋಗಿರುತ್ತೆ, ಸಾಂಬಾರು ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಅನ್ನಕ್ಕೆ ಸಾಂಬಾರಿಗೆಲ್ಲ ಸ್ಟವ್ ಮೇಲೆ ಇಟ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಅಂದರೆ ಅನ್ನ ಏನಾದ್ರು ಉಕ್ಕಿ ಬಂದಾಗ ಗಂಜಿ ಏನಾದ್ರು ಹೊರಗಡೆ ಬರುತ್ತೆ ನೋಡಿ, ಅದನ್ನು ಸ್ಲೋವಾಗಿ ಇಡಿ, ಮತ್ತು ವಿಸಿಲ್ ಏನಾದ್ರು ಇಷ್ಟು ವಿಸಿಲ್ ಬಂದರೆ ಆಫ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ಇನ್ನು ಅವ್ರು ನೋಡ್ಕೊಂಡಿರ್ತಾರೆ. ನಮಗೂ ಸ್ನಾನ ಮಾಡ್ದಂಗೂ ಆಗುತ್ತೆ, ಈ ಕಡೆ ಅನ್ನನೂ ಆದಂಗಿರುತ್ತೆ, ಕೆಲಸನೂ ಆದಂಗಿರುತ್ತೆ. ಇನ್ನು ಲಂಚ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಸಿಂಪಲ್ಲಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ನೋಡ್ಕೊಂಬನ್ನಿ. ಇನ್ನು ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗೋಕೆ ಮುಂಚೆನೇ ನಾನು ರಂಗೋಲಿ ಎಲ್ಲ ಹಾಕ್ಬಿಡ್ತೀನಿ. ಇನ್ನು ಇವಾಗ ಅವ್ರು ಹೋಗಾದ್ಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ, ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅವ್ರು ಹೋಗಿ ಆಫೀಸ್ಗೆ ಜಾಯ್ನ್ ಆಗಿಬಿಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ಲೇಟಾಗಿ ಮನೆಯೆಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಇನ್ನಿವತ್ತು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಫೋಟೋಗಳೆಲ್ಲ ಒರೆಸ್ತಾ ಇದ್ದೀನಿ. 15 ದಿವ್ಸಕ್ಕೊಂದ್ಸರಿ ಈ ಥರ ಫೋಟೋಗಳು ಮತ್ತು ಆ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ಇವತ್ತು ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ 15 ದಿವ್ಸಕ್ಕೊಂದ್ಸರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ಡೈಲಿ ಬಂದುಬಿಟ್ಟು ಪೂಜೆ ಮಾಡೋ ದೀಪಗಳಾಗಿರಲಿ ಮತ್ತು ಅಗರಬತ್ತಿ ಎಲ್ಲ ಇಡ್ತೀವಿ ನೋಡಿ, ಅದನ್ನು ಮಾತ್ರ ಡೈಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಸುಮ್ಮನೆ ಸೆಲ್ಫ್ ಇದೆ ನೋಡಿ, ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದ್ರ ಮೇಲೆ ದೀಪ ಎಲ್ಲ ಇಟ್ಬಿಟ್ಟು ಹಚ್ತಾ ಇರ್ತೀನಿ. ಇನ್ನು ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಡ್ತಾ ಇದ್ದೀನಿ. ಇನ್ನು ಸ್ಟೂಲ್ ಮೇಲೆ ಹತ್ತಿನೇ ಇಡಬೇಕು, ಇನ್ನು ಪೂಜೆ ರೂಮ ಇಲ್ವಲ್ಲ. ನನಗೆ ಇದು ತುಂಬಾ ಕಷ್ಟ ಆಗುತ್ತೆ. ದೇವ್ರ ಮನೆ ನನಗೆ ಕೆಳಗಡೆ ಇರಬೇಕಂತ ತುಂಬಾ ಇಷ್ಟ. ಈ ರೆಂಟಲ್ ಹೌಸ್ಗಳಲ್ಲೆಲ್ಲ ಒಂದೊಂದು ಮನೇಲಿ ಒಂದೊಂದು ಥರ ಕಟ್ಟಿರ್ತಾರೆ. ಒಬ್ಬೊಬ್ರು ದೇವ್ರ ಮನೆ ಇಟ್ಟಿರ್ತಾರೆ, ಒಬ್ಬೊಬ್ರು ದೇವ್ರ ಮನೆ ಇಟ್ಟಿರಲ್ಲ. ಇನ್ನು ಯಾವಾಗ ಸ್ವಂತ ಮನೆ ಕಟ್ತಿರೋ ಗೊತ್ತಿಲ್ಲ. ನನಗಂತೂ ಫಸ್ಟ್ ಇಷ್ಟ ಆಗೋದಂದರೆ ದೇವ್ರ ಮನೆ ಚೆನ್ನಾಗಿ ಕಟ್ಟಿಸ್ಕೋಬೇಕಂತಲೇ ಒಂದು ಆಸೆ.
ಇನ್ನು ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೋ ಮನೆ ಕಟ್ಟೋದಕ್ಕೆ ಗೊತ್ತಿಲ್ಲ. ಜಾಗ ಏನೋ ತೆಗ್ದುಬಿಟ್ಟಿದ್ದೀವಿ, ಆದರೆ ಮನೆ ಕಟ್ಟೋದಕ್ಕೆ ಇನ್ನೂ ಅದಕ್ಕೆ ಟೈಮ್ ಬಂದಿಲ್ಲ. ಆ ದೇವ್ರ ಆಶೀರ್ವಾದ ಬೇಗ ನಮ್ಮ ಮೇಲೆ ಇರಲಿ ಅಂದ್ಬಿಟ್ಟು ಆ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ. ಇನ್ನು ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಆವಾಗಲೇ. ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇನ್ನು ಈ ಥರ ವಿಗ್ರಹಗಳು ಒಂದೆರಡಿದೆ, ಅದಕ್ಕೆ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಡ್ತೀನಿ. ಇನ್ನು ಈ ಕುಬೇರದ ವಿಗ್ರಹ ಇರುತ್ತೆ ನೋಡಿ, ಅದ್ರ ಕೆಳಗಡೆ ಅಕ್ಕಿ ಹಾಕ್ಬಿಟ್ಟು 101 ರೂಪಾಯಿ ಇಲ್ಲ 51 501 ರೂಪಾಯಿ ಇಡಬೇಕಂತೆ. ಅಂದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇಟ್ಬಿಟ್ಟು ಅದ್ರ ಮೇಲೆ ವಿಗ್ರಹ ಇಡಬೇಕಂತೆ. ಇದು ನನಗೆ ಒಬ್ಬ ಅಕ್ಕ ಹೇಳಿದ್ದು ಟಿಪ್ಪು. ಅವಾಗಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಏನು ಗೊತ್ತಾ, ಇವಾಗ ನಮಗೆ ಆರ್ಥಿಕ ಸಮಸ್ಯೆ ಇರುತ್ತೆ, ಕಾಸಿನ ಸಮಸ್ಯೆ ಇರುತ್ತೆ. ಎಲ್ಲರ ಮನೇಲಿ ಒಂದೇ ಥರ ಇರಲ್ಲ. ಒಂದೊಂದು ಸರಿ ಕೆಲಸನೂ ಇರಲ್ಲ, ಒಂದೊಂದು ಸರಿ ಊಟ ಮಾಡೋದಕ್ಕೂ ಕೂಡ ಕೆಲಸ ಇರಲ್ಲ. ಆ ಥರ ಪರಿಸ್ಥಿತಿ ನಮಗೂ ಬಂದಿತ್ತು ಒಂದು ಟೈಮಲ್ಲಿ. ನಾನು ಅದು ಫಾಲೋ ಮಾಡಾದ್ಮೇಲೆ ತುಂಬಾ ಚೇಂಜ್ ಆಗಿದೆ. ಅಂದರೆ ಏನು ಗೊತ್ತಾ, ಕಾಸು ಬಂದ್ಬಿಡಲ್ಲ, ನಮಗೆ ಕೆಲಸದಲ್ಲಿ ಪ್ರಮೋಷನ್ ಬರೋದಾಗಿರಲಿ, ಒಳ್ಳೆ ಕೆಲಸ ಸಿಗೋದು. ಇವಾಗ ಹಳೆ ಹತ್ರ ಕೆಲಸ ಮಾಡ್ತಾ ಇರ್ತೀವಿ, ಹಳೆ ಕಂಪನಿಯಲ್ಲಿ, ಅಲ್ಲಿ ಸ್ಯಾಲ್ರಿ ಕಮ್ಮಿ ಇರುತ್ತೆ. ಇವಾಗ ಬೇರೆ ಕಡೆ ಹೊಸ ಕೆಲಸ ಸಿಗುತ್ತೆ. ಆ ಥರ ಎಲ್ಲ ನಮ್ಮ ಲೈಫಲ್ಲಿ ಆಗಿದೆ. ಮತ್ತು ನಮಗೆ ಕೆಲಸ ಇಲ್ದಿರ ಮನೇಲಿದ್ದಾಗ ಕೆಲಸ ಸಿಕ್ಕಿದೆ. ಮತ್ತು ಯಾರಾದ್ರು ಪ್ರಮೋಷನ್ಸು ಮತ್ತು ಇವಾಗ ಕಮಿಷನ್ಸ್ ಬರುತ್ತೆ. ಈ ಥರ ಎಲ್ಲ ಅನುಭೋಗ ಆಗಿದೆ ನಮಗೆ. ಅದಕ್ಕೆ ಈ ಟಿಪ್ನ ನಿಮಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ತಂಗಿಯವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ, ಅವರು ಫಾಲೋ ಮಾಡ್ತಾ ಇದ್ದಾರೆ. ಅವ್ರಿಗೂ ಇವಾಗ ಚೆನ್ನಾಗಿದೆ. ನಿಮಗೂ ಹೇಳ್ತಾ ಇದ್ದೀನಿ, ನೀವು ಇದನ್ನು ಟ್ರೈ ಮಾಡಿ ನೋಡಿ. ನೀವೇ ಸ್ವಲ್ಪ ನೋಡ್ತೀರಾ ರಿಸಲ್ಟ್ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ನಲ್ವ, ಅದನ್ನೆಲ್ಲ ತಿಂದ್ಕೊಂಡು ಇನ್ನು ಬಟ್ಟೆ ಎಲ್ಲ ಒಗೆಯಕ್ಕೆ ಹಾಕಿದ್ದೆ, ಮಿಷಿನ್ಗೆ ಹಾಕಿದ್ದೆ. ಅದು ಡ್ರೈ ಆಗಿತ್ತು, ಎಲ್ಲ ಒಣಗಾಕ್ತಾ ಇದ್ದೀನಿ. ಇನ್ನು ಇವಾಗ ಸೋಫಾ ಕವರ್ ಎಲ್ಲ ಹಾಕಬೇಕಾಗಿತ್ತು. ಇನ್ನು ಸೋಫಾ ಕವರ್ಗೆ ಇದು ಹಾಕಿಲ್ಲ ಅಂದರೆ ಡಸ್ಟ್ ತುಂಬೋಗ್ಬಿಡುತ್ತೆ. ಅದನ್ನೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇದಾಗಿರುತ್ತೆ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.